ಇಕ್ಷ್ವಾಕು ವಂಶದ ಕಥೆಯನ್ನ ಒಂದೆಡೆ ನಿರೂಪಿಸಿ ಮಿನಿ ಚಕ್ರವರ್ತಿಯ ಮನೆತನದ ಕಥೆಯನ್ನು ಕೂಡ ನಿರೂಪಿಸಿದರು. ಹಾಗೆ ನಿರೂಪಿಸ್ತಾ ಅಲ್ಲಿ ಬಂದ ಅನೇಕ ರಾಜರ ನಿರೂಪಣೆಯನ್ನು ಮಾಡಿದ್ರು. ದೇವತೆಗಳ ಮತ್ತು ರಾಜರ ನೇರ ಸಂಬಂಧ ಅನ್ನೋದು ಆಗ ಯಾಗದಲ್ಲಿ ನಡೆಯುವಾಗ ನಿಮಿಯ ಯಾಗಕ್ಕೆ ಬಂದಿದ್ದಂತಹ ಎಲ್ಲ ದೇವತೆಗಳು ಏನ್ ಬೇಕು ಅಂತ ಕೇಳಿದಾಗ ಎಲ್ಲರ ಕಣ್ಗಳಲ್ಲಿ ನಾನು ನೆಲೆಸೋನಾಗಬೇಕು, ನನಗೆ ಮತ್ತೆ ಹುಟ್ಟಿ ಬಂದು ಈ ಶರೀರದಲ್ಲಿ ಓಡಾಡುವುದು ನನಗೆ ಬೇಡವಾಗಿದೆ ಅಂತ ಕೇಳಿಕೊಳ್ತಾನೆ. ಅದಕ್ಕೆ ಆಯ್ತು ಅಂತ ಹೇಳಿ ಅವನನ್ನ ಎಲ್ಲ ಜೀವರಾಶಿಗಳ ಕಂಗಳಲ್ಲಿ ನೆಲೆಸುವುದಕ್ಕೆ ಬೇಕಿರುವಂತಹ ವ್ಯವಸ್ಥೆಯನ್ನು ಮಾಡ್ತಾರೆ. ಇನ್ನು ಅವನ ಶರೀರದಿಂದ ಮಥಿಸಿ ತೆಗೆದವ ಜನಕನಾದ ಮಿಥಿ ಅಂತಾಗಿ ಅವನ ಕಟ್ಟಿದ ಪಟ್ಟಣ ಮಿಥಿಲೆ ಆಯಿತು. ಶರೀರ ಇಲ್ಲದವನ ಮಗನಾಗಿ ಹುಟ್ಟಿದ್ರಿಂದಾಗಿ ವೈದೇಹನಾದ. ಹೀಗೆ ಅವರ ಪರಂಪರೆ ಬೆಳೆಯಿತು ಅನ್ನೋದನ್ನು ನಾವು ನೋಡಿದೆವು. ಎಲ್ಲರೂ ಕೂಡ ಆತ್ಮವಿದ್ಯಾ ಪ್ರವೀಣರಾಗಿದ್ರು ಅಂತ. 6ನೇ ಅಧ್ಯಾಯದಲ್ಲಿ ಶ್ರೀ ಮೈತ್ರೇಯ ಉವಾಚ ಸೂರ್ಯಸ್ಯ ವಂಶ ಭಗವನ್ ಕಥಿತಾ ಭವತಾ ಮಮ ಸೋಮಸ್ಯಾಪ್ಯಖಿಲಾನ್ ವಂಶ್ಯಾನ್ ಶ್ರೋತುಮಿಚ್ಛಾಮಿ ಪಾರ್ಥಿವಾನ್. ಸೋಮ ವಂಶದಲ್ಲಿ ಬಂದವರ ಕಥೆಯನ್ನು ನಾನು ಕೇಳ ಬಯಸುತ್ತೇನೆ. ಕೀರ್ತ್ಯತೆ ಸ್ಥಿರ ಕೀರ್ತೀನಾಂ ಯೇಷಾಮತ್ಯಾಪಿ ಸಂತತಿ ಪ್ರಸಾದ ಸುಮುಖಸ್ತಾನ್ಮೇ ಬ್ರಹ್ಮನ್ ಆಖ್ಯಾತುಮರ್ಹಸಿ. ಸ್ಥಿರಕೀರ್ತಿ ಅಂದ್ರೆ ತುಂಬಾ ಒಳ್ಳೆಯ ಸಾಧನೆಯನ್ನ ಮಾಡಿ ಎಲ್ಲಾ ಲೋಕದ ಎಲ್ಲ ಮಂದಿಗೂ ಉಪಕಾರವಾಗುವಂತಹ ಕೆಲಸವನ್ನು ಮಾಡಿದರೆ ಮಾತ್ರ ಸ್ಥಿರ ಕೀರ್ತಿ ಅನ್ನೋದು ಲಭ್ಯವಾಗುತ್ತೆ. ಸ್ಥಿರಕೀರ್ತಿ, ಪುತ್ರಲಾಭ ಇತ್ಯಾದಿಗಳಾಗ್ಲಿ ಅಂತ ಹೀಗೆಲ್ಲ ಏನು ಪ್ರಾರ್ಥನೆ ಮಾಡಿ ಫಲವನ್ನ ನೀಡುವ ಹೊತ್ತಿಗೆ ಆಶೀರ್ವಾದ ಮಂತ್ರಗಳಲ್ಲಿ ಹೇಳುವುದಿದೆ. ಸ್ಥಿರಕೀರ್ತಿ ಅಂದ್ರೆ ಉತ್ತಮವಾದ ಕೆಲಸ ಮಾಡಿ ಸರ್ವಕಾಲದಲ್ಲೂ ಜನರು ನೆನೆಸಿಕೊಳ್ಳುವಂತಹ ರೀತಿಯ ಬದುಕನ್ನು ನಡೆಸಿದವ ಅಂತ ಅರ್ಥ. ಅಂಥವ್ರು ಬಹಳ ಜನ ಇದ್ದಾರೆ. ಅಂಥ ವ್ಯಕ್ತಿಗಳ ಬ್ರಹ್ಮನ್ ಪ್ರಸಾದ ಸುಮುಖ, ಸಂತೋಷದಿಂದ ಹೇಳಬೇಕು. ಇವನೇನ್ ಮತ್ತೆ ಪ್ರಶ್ನೆ ಕೇಳಿದ್ನಾ ಅಂತ ಬೇಸರ ಮಾಡಿಕೊಳ್ಳದೆ ನನಗೆ ಇನ್ನಷ್ಟು ವಿಶೇಷ ವಿವರಣೆಗಳನ್ನ ಈ ವಿಷಯದಲ್ಲಿ ನೀನು ನೀಡಬೇಕು ಅಂತ ಕೇಳಿಕೊಳ್ತಾನೆ. ಶ್ರೀ ಪರಾಶರ ಉವಾಚ ಶ್ರೂಯತಾಂ ಮುನಿಶಾರ್ದೂಲ ವಂಶ ಪ್ರಥಿತ ಚೇತ್ತೇಜಸಃ ಸೋಮಸ್ಯಾನುಕ್ರಮಾತ್ ಖ್ಯಾತ ಯತ್ರೋರ್ವೀ ಪತಯೇ ಭವನ್. ಕೇಳು ಮುನಿಗಳಲ್ಲಿ ಹಿರಿಯನೇ, ಲೋಕದಲ್ಲಿ ಪ್ರಸಿದ್ಧ ಸ್ಥಾನದಲ್ಲಿ ನಿಂತು ತಮ್ಮ ತೇಜಸ್ವಿತನದಿಂದ ಒಳ್ಳೆಯ ಆಡಳಿತವನ್ನು ನೀಡಿದ, ಭೂಮಿಯನ್ನ ನಿರ್ವಹಿಸಿದಂತಹ ಸೋಮವಂಶದ ಅನುಕ್ರಮದ ಕಥೆಯನ್ನ ಹೇಳ್ತೇನೆ, ಕೇಳು. ಅಯಂ ಹಿ ವಂಶೋ ಅತಿಪರಾಕ್ರಮದ್ಯುತಿಶೀಲ ಚೇಷ್ಟಾವದ್ಭಿಃ ಅತಿ ಗುಣಾನ್ವಿತೈಃ ನಹುಷ ಯಯಾತಿ ಕಾರ್ತವೀರ್ಯಾದಿ ಅರ್ಜುನಾದಿ ಭೂಪಾಲೈಃ ಅಲಂಕೃತಮಹಂ ಕಥಯಿಷ್ಯಾಮಿ ಶ್ರೂಯತಾಂ. ಯಾವ ವಂಶದಲ್ಲಿ ಅತ್ಯಂತ ಬಲಿಷ್ಠರು, ಹಿಡಿದ ಕಾರ್ಯವನ್ನ ಬಿಡದೆ ಮುನ್ನಡೆಸುವವರು, ಅತ್ಯಂತ ಒಳ್ಳೆಯ
ಕೀರ್ತಿಯಿಂದ ಕಾಂತಿಯಿಂದ ತುಂಬಿದವರು, ತಮ್ಮ ಚಟುವಟಿಕೆಗಳಲ್ಲಿ ಸರ್ವದಾ ಪರಮಾತ್ಮನ ಹಿನ್ನೆಲೆಯನ್ನ ನೆನೆದವರು, ಇಂಥ ಗುಣಗಳಿಂದ ಕೂಡಿದವರು ಒಬ್ರ ಇಬ್ರ ನಹುಷ ಯಯಾತಿ ಕಾರ್ತವೀರ್ಯಾರ್ಜುನರೇ ಮೊದಲಾದ ಅನೇಕ ಹಿರಿಯ ರಾಜರ್ಷಿಗಳು ಭೂಪಾಲರು ಈ ವಂಶದಲ್ಲಿ ಬಂದು ಹೋಗಿದ್ದಾರೆ. ಅವರ ಬಗ್ಗೆ ತಿಳಿಸ್ತೇನೆ, ಕೇಳು. ಹರೇ ರಾಮ. ಅಖಿಲ ಜಗತ್ ಪ್ರಟು ಭಗವತಾ ನಾರಾಯಣಸ್ಯ ನಾಪಿ ಸರೋಜಾತ್ ಉದ್ಭವ ಅಬ್ಜಯೋನೇಃ ಬ್ರಹ್ಮಣಃ ಪುತ್ರೋ ಅತ್ರಿಃ ಅತ್ರೇಃ ಸೋಮಃ ತಥ ಭಗವಾನ್ ಅಬ್ಜಯೋನಿಃ ಅಶೇಷೌಷಧಿ ದ್ವಿಜ ನಕ್ಷತ್ರಾಣಾಂ ಆಧಿಪತ್ಯೇ ಅಭ್ಯಷೇಚಯತ್. ಅಖಿಲ ಜಗತ್ತಿಗೆ ಸೃಷ್ಟಿ ಕಾರಣನಾದ ಭಗವಾನ್ ನಾರಾಯಣನು ನಾಭಿ ಸರೋಜ ಸಮುದ್ಭವಾತ್, ಭಗವಂತನ ನಾಭಿಯ ಕಮಲದಿಂದ ಹುಟ್ಟಿ ಬಂದ ಚತುರ್ಮುಖನ ಪುತ್ರ ಅತ್ರಿ. ಅತ್ರಿ ಎನ್ನುವ ಮಾನಸ ಪುತ್ರನನ್ನ ಪಡೆದಿದ್ದಾನೆ. ಅತ್ರೇಹ ಸೋಮ, ಅತ್ರಿಗೆ ಮಗನಾಗಿ ಸೋಮ ಹುಟ್ಟಿದ್ದಾನೆ. ಸಮುದ್ರ ಮಥನದಲ್ಲೂ ಹುಟ್ಟಿದ್ದಾನೆ. ಪರಮಾತ್ಮನ ಸೃಷ್ಟ್ಯುನ್ಮುಖವಾದ ಪರಮಾತ್ಮನ ಪುರುಷ ರೂಪದಿಂದಲೂ ಹುಟ್ಟಿದ್ದಾನೆ. ಹೀಗೆ ಹುಟ್ಟಿದ್ರಲ್ಲಿ ಬಹಳ ವಿಶೇಷ ವ್ಯಕ್ತಿ ಸೋಮ. ಸೋಮನಿಗೆ ಒಂದು ವಿಶಿಷ್ಟವಾದ ಕಾರ್ಯಭಾರವನ್ನ ಕೊಡ್ತಾರೆ. ಏನು ಅಂದ್ರೆ ಅಶೇಷ ಔಷಧಿಗಳು ಅಂದ್ರೆ ಗಿಡಗಳು. ದ್ವಿಜರ ಅಭಿಮಾನಿ ದೇವತೆ ಅಂದ್ರೆ ವೇದಾಧ್ಯಯನ ಮಾಡಿ ಶಾಸ್ತ್ರವನ್ನ ಕರಗತಗೊಳಿಸಿಕೊಳ್ಳುವಂತಹ, ಮನೋಗತ ಹೃದ್ಗತ ಆತ್ಮಗತ ಮಾಡಿಕೊಳ್ಳುವಂತಹ ವ್ಯಕ್ತಿಯ ಮನೋದಾರ್ಢ್ಯವನ್ನ ಗಟ್ಟಿಗೊಳಿಸುವವನು ಚಂದ್ರ. ಚಂದ್ರನಿಗೆ ಅದೊಂದು ವಿಶೇಷ ಜವಾಬ್ದಾರಿ ಇದೆ. ಅದರಿಂದಾಗಿ ಉಪಾಸನೆಯಲ್ಲಿ, ಸಾಮಾನ್ಯ ಮಂತ್ರೋಪಾಸನೆಯಲ್ಲೆಲ್ಲ ಸೂರ್ಯಮಂಡಲ ಮಧ್ಯಸ್ಥ ಅಂತ ಇದ್ದ ಹಾಗೆ ಕೆಲವು ಕಡೆ ಚಂದ್ರಮಂಡಲ ಮಧ್ಯಸ್ಥವಾದ ಮಂತ್ರಗಳು ಇವೆ. ಗಾಯತ್ರಿ ಸೂರ್ಯಮಂಡಲವಾದ್ರೆ ಈ ಹಯಗ್ರೀವ ಅಥವಾ ಧನ್ವಂತರಿ ಇಂಥದ್ದನ್ನೆಲ್ಲ ಚಂದ್ರಮಂಡಲದ ಮಧ್ಯದಲ್ಲಿ ಒಟ್ಟು 3 ಮಂಡಲಗಳು, ಒಂದೋ ಅಗ್ನಿಮಂಡಲ, ಒಂದೋ ಸೋಮಮಂಡಲ, ಒಂದೋ ಸೂರ್ಯಮಂಡಲ. ಈ 3 ಮಂಡಲಗಳಲ್ಲಿ ಭಗವಂತನನ್ನು ಉಪಾಸನೆ ಮಾಡುವ ಕ್ರಮ. ಅದರಲ್ಲಿ ಚಂದ್ರನಿಂದ ವಿಶೇಷವಾಗಿ ಮಂತ್ರ ಫಲವನ್ನು ನೀಡಲಿಕ್ಕೋಸ್ಕರ ಋತುಜರಲ್ಲಿ ಅವನು ಅಭಿಮಾನಿಯಾಗಿ ನಿಂತಿದ್ದಾನೆ, ಮಂತ್ರ ಸಿದ್ಧಿಯನ್ನ ಪಡೆಯುವುದಕ್ಕೋಸ್ಕರ. ಕೊನೆಯದ್ದು ನಕ್ಷತ್ರಾಣಾಂ ಆಧಿಪತ್ಯೆ, ನಕ್ಷತ್ರಗಳ ಒಡೆಯ ಚಂದ್ರ, ಋತುಜರ ಒಡೆಯ ಚಂದ್ರ ಮತ್ತು ಔಷಧಿಗಳ ರಸ. ಸೋಮು ಭೂತ್ವಾ ರಸಾತ್ಮಕ ಅಂತ ಅಬ್ಜಯೋನಿಯ ಮಗನಾಗಿ ಅತ್ರಿಯ, ಅಬ್ಜಯೋನಿಯ ಮೊಮ್ಮಗನಾಗಿ ಅತ್ರಿಯ ಮಗನಾಗಿ ಚಂದ್ರ ಈ ಜವಾಬ್ದಾರಿಯನ್ನ ಚತುರ್ಮುಖನಿಂದಲೇ ಅಭ್ಯಷೇಚಯತು, ಅಭಿಷೇಕಕ್ಕೊಳಗಾದ. ಸಚ ರಾಜಸೂಯವ ಕರೋತು, ಚಂದ್ರನೇ ಒಂದು ರಾಜಸೂಯ ಯಾಗವನ್ನು ಮಾಡಿದ್ದ. ತತ್ ಪ್ರಭಾವಾತ್ ಅತ್ಯುತ್ಕೃಷ್ಟ ಅಧಿಷ್ಠಾತೃತ್ವಾತ್ ಚ ಏನಂ ಮತಃ ಆವಿವೇಶ. ಆ ರಾಜಸೂಯ ಯಾಗ ಯಶಸ್ವಿಯಾಗಿ ನಡೆಯಿತು. ಆ ಯಾಗ ನಡೆಸುವುದಷ್ಟು ಸುಲಭದ ಮಾತಲ್ಲ ಅಂತ ಎಲ್ಲರಿಗೂ ಗೊತ್ತಿತ್ತು. ಬಹಳ ವಿಶೇಷವಾಗಿ ಆತನನ್ನ ಅಭಿಮಾನಿಸಿ ಗೌರವಿಸಿದರೂ ಅವನು ಅಹಂಕಾರವನ್ನು ತೋರಿದ. ಇದ್ಯಾಕೋ ಯಾವುದಕ್ಕೋಸ್ಕರ ಪ್ರಯತ್ನ ಪಟ್ಟರು ಅದು ಯಶಸ್ವಿಯಾಗಿ ನಡೆದು ಬಂದಾಗ ಅಹಂಕಾರ ಬಂದೇ ಬರುತ್ತೆ. ಚಂದ್ರನಿಗೂ ಹಾಗೆ ಆಯ್ತು.
ಮದಃ ಆವಿವೇಶ ತತ್ಪ್ರಭಾವಾತ್ ಆ ರಾಜಸೂಯಾಗ ಮಾಡಿದ್ರ ಪ್ರಭಾವ ಅದು ಸಫಲ ಆಗ್ಬೇಕು ಅಂದ್ರೆ ಅದಕ್ಕೊಂದು ಅರ್ಹತೆ ಇರ್ಬೇಕು. ಯಾರ್ಯಾರು ಅದನ್ನು ಮಾಡುತ್ತೇವೆ ಅಂದ್ರೆ ಅದರಿಂದ ಅನರ್ಥವೇ ಆಗುದು ಅಥವಾ ಅದರಿಂದ ತನ್ನ ಸುಖ ಏನು ಹೆಚ್ಚಾಗುದಿಲ್ಲ, ಅದನ್ನು ಕಳ್ಕೊಳ್ಳಿಕ್ಕೆ ಬೇಕಾಗುವ ಒಂದು ಅವ್ಯವಸ್ಥೆ ಉಂಟಾಗುತ್ತೆ. ಹಾಗಾಗಿ ಅತಿ ಉತ್ಕೃಷ್ಟ ಆಧಿಪತ್ಯ ಅಧಿಷ್ಠಾತೃತ್ವ ಬಹಳ ಎತ್ತರದ ಸ್ಥಾನ ಒದಗಿತು. ಆದ್ರೆ ಕೂಡುವ ಶಕ್ತಿ ಅವನಿಗೆ ಇರಲಿಲ್ಲ. ಅದೇನಾಯ್ತು ಅಂದ್ರೆ ಮದಾವಲೇಪಾಚ್ಯ ಸಕಲ ದೇವತಾಯುಗೆ ಬೃಹಸ್ಪತೆ ಸಕಲ ದೇವ ಗುರೋ ಬೃಹಸ್ಪತೆ ತಾರಾಂ ನಾಮ ಪತ್ನಿ ಜಹಾರ. ಮದದಿಂದ ಆವಿಷ್ಟನಾದ ಚಂದ್ರ ಗುರುಗಳಾದ ಬೃಹಸ್ಪತ್ಯಾಚಾರ್ಯರ ಮಡದಿಯಾದ ತಾರೆಯನ್ನೇ ಹಿಡಿದು ಎಳೆದೊಯ್ದ. ಬಹುಶಃ ಬೃಹಸ್ಪತಿ ಚೋದಿತೇನ ಭಗವತಾ ಬ್ರಹ್ಮಣ ಚೋದ್ಯಮಾನಃ ಸಕಲೈಶ್ಚ ದೇವರ್ಷಿಭಿಃ ಯಾಚ್ಯಮಾನೋ ಅಪಿ ನ ಮುಮೋಚ. ತಾರೆಯನ್ನು ಎಳೆದೊಯ್ದದ್ದು ಮಾತ್ರ ಅಲ್ಲ, ಬ್ರಹ್ಮಾದಿ ದೇವತೆಗಳೇ ಬಂದು ಬೇಡಪ್ಪ ಅಂತ ಬಿಡಿಸಿ ಹೇಳಿದ್ರು ಕೂಡ ಆತ ತೊರೆಯಲಿಲ್ಲ. ತಸ್ಯ ಚಂದ್ರಸ್ಯ ಚ ಬೃಹಸ್ಪತೇಃ ದ್ವೇಷಾತ್ ಉಶನಾ ಪಾರ್ಷ್ಣಿಗ್ರಾಹೋ ಅಭೂತ್. ತಸ್ಯ ಚಂದ್ರಸ್ಯ ಚ ಬೃಹಸ್ಪತೇಃ ಎಲ್ಲರೂ ಕೂಡ ಗಾಬರಿ ಆಗ್ಬಿಟ್ಟಿದ್ದಾರೆ. ದೇವರ್ಷಿಗಳು, ರಾಜರ್ಷಿಗಳು ಎಲ್ಲರೂ ಯಾಚ್ಯಮಾನೋ ಅಪಿ ಬೇಡಿಕೊಂಡ್ರು ಕೂಡ ಅವ್ನು ಬಿಡ್ಲಿಲ್ಲ. ಚಂದ್ರನಿಗೆ ಮತ್ತು ಬೃಹಸ್ಪತಿಯರಿಗೆ ದ್ವೇಷ ಉಂಟಾದ್ರೆ ಅದು ಮೂರನೇ ಜಾಗದಲ್ಲಿ ನಿಂತಿರುವ ರಾಕ್ಷಸರು ಇದರ ಲಾಭವನ್ನು ಪಡ್ಕೊಳ್ತಾರೆ. ನಮ್ಮೊಳಗೆ ಎಷ್ಟೇ ಭಿನ್ನಾಭಿಪ್ರಾಯ ಇದ್ರು ಅದನ್ನು ಒಳಗೊಳಗೆ ಪರಿಹರಿಸಿಕೊಳ್ಬೇಕು ಹೊರತು ಸಾರ್ವಜನಿಕವಾಗಿ ಎಲ್ಲರ ಮುಂದೆ ಬೊಬ್ಬೆ ಹೊಡೆದ್ರೆ ಏನು ಉಪಯೋಗ ಇಲ್ಲ. ಆದ್ರಿಂದ ಒಂದಿಷ್ಟು ಜಿರಳೆಗಳು ಉಟ್ಕೊಳ್ತಾವೆ ಅಷ್ಟೇ, ಅವರವ್ರ ಬೇಳೆ ಬೀಸ್ಕೊಳ್ಳುವಂತವುಗಳು ಉಟ್ಕೊಳ್ತಾರೆ. ಅದರಿಂದ ಏನು ಲಾಭ ಇಲ್ಲ. ಮನೆಯ ಒಳಗೇನೆ ಜಿರಳೆ ಒಂದು ಸೇರ್ಕೊಂಡ್ರೆ ಎಷ್ಟು ಅಪಾಯಕಾರಿ, ಇನ್ನು ಈ ದೇಶದೊಳಗೆ ಸೇರ್ಕೊಂಡ್ರೆ ಏನಾಗುತ್ತೆ? ರೋಗಗಳ ಗೂಡಾಗತ್ತೆ, ಆತಂಕಗಳ ವಲಯ ಆಗುತ್ತೆ, ಅನರ್ಥಗಳೇ ಆಗ್ತವೆ. ಬೇಡಿಕೆ ಅದನ್ನ ಒಟ್ಟು ಬ್ರಹ್ಮನ ಚತುರ್ಮುಖನ ದ್ವೇಷದಿಂದಾಗಿ, ಬೃಹಸ್ಪತಿಯ ಮೇಲಿನ ದ್ವೇಷದಿಂದಾಗಿ ಉಶನಸ್ ಶುಕ್ರಾಚಾರ್ಯರು ಪಾರ್ಷ್ಣಿಗ್ರಾಹೋ ಅಭೂತ್. ಯಾಕೆಂದ್ರೆ ಬೃಹಸ್ಪತ್ಯಾಚಾರ್ಯರು ಅಂಗಿರಸ್ನ ಮಗ, ಚಂದ್ರನಿಗೆ ಸಹಾಯ ಮಾಡುತ್ತೇವೆ ಅಂತ ಶುಕ್ರಾಚಾರ್ಯರು ನಿಂತು ಬಿಟ್ರು. ಅಂದ್ರೆ ಆಯ್ತು, ಚಂದ್ರನದೊಂದು ಪಾರ್ಟಿ ಆಯ್ತು, ಬೃಹಸ್ಪತ್ಯಾಚಾರ್ಯರದೊಂದು ಪಾರ್ಟಿ ಆಯ್ತು. ಅಂದ್ರೆ ಬೃಹಸ್ಪತ್ಯಾಚಾರ್ಯರಿಗೂ ಶುಶನಸ್ಸಿಗೂ ಇದ್ದ ಸಂಬಂಧ ಇಲ್ಲಿ ಅವನನ್ನು ಉಳಿಸ್ಬೇಕು ಅಂತ ಹೇಳಿ ಕುಶನಸ್ಸು ಚಂದ್ರನ ಪರವಾಗಿ ನಿಂತ್ಕೊಂಡ. ಅಂದ್ರೆ ದೇವತೆಗಳನ್ನ ಹಣಿಲಿಕ್ಕೆ, ಬೃಹಸ್ಪತ್ಯಾಚಾರನ ಮಣಿಸ್ಲಿಕ್ಕೆ ಇದು ಒಳ್ಳೆ ಸಮಯ ಅಂತ. ಈ ಟೈಮಲ್ಲಿ ನಾವು ಒಳಗಿದ್ದವರು ಅದನ್ನ ಇಂಥದ್ದೇನಾದ್ರು ನಮ್ಮವರಿಗೇನೆ ಘಾಸಿ ಆಗೋ ಪ್ರಸಂಗ ಬಂದ್ರೆ ಸರಿ ಮಾಡಿಸ್ಕೊಳ್ಳೇಬೇಕು ಅದನ್ನ. ಸಮಸ್ಯೆಯಲ್ಲಿ ಏನುಂತ ನೋಡಿ, ಇಲ್ಲಾಂದ್ರೆ ಅದು ಬೆಳೀತಾ ಹಬ್ಬಿ ಮೂಲ ವಸ್ತುವನ್ನೇ ಇಲ್ಲ ಅಂತ ಮಾಡಿಬಿಡುತ್ತೆ. ಹೀಗಾಗಿ ಬೃಹಸ್ಪತಿಗೆ ಸಹಾಯ ಕರೋತು. ಹಾಗೇನಾಯ್ತು, ಚಂದ್ರನಿಗೆ ಉಶನಸ್ಸು ಸಹಾಯ ಮಾಡಿದ ತಕ್ಷಣ ಭಗವಾನ್ ರುದ್ರ ಅಂಗಿರಸಶ್ಚ
ಪ್ರಕಾಶಾತ್ ಉಪಲಬ್ಧ ವಿದ್ಯ. ಆಂಗಿರಸರಿಂದ ಅಭ್ಯಾಸ. ಅಂಗಿರಸ್ಸು ಅಂದ್ರೆ ಬೃಹಸ್ಪತಿ ಆಚಾರ್ಯರು ಹಿಂದೆ ಅವರ ಹತ್ರ ಅಭ್ಯಾಸ ಮಾಡಿದ್ದು ಅಂತ ಗೊತ್ತಾಗತ್ತೆ. ರುದ್ರದೇವರು ಬೃಹಸ್ಪತಿ ಆಚಾರ್ಯರಿಗೆ ಸಹಾಯಕ್ಕೆ ಬರ್ತಾರೆ. ಯತಶ್ಚ ಉಶನಾಃ ತಥೋ ಜೃಂಭಕಾದ್ಯಾಃ ಸಮಸ್ತಾಃ ಏವ ದೈತ್ಯದಾನವಾನ್ ದಾನವನಿಕಾಯಾಃ ಮಹಾಂತಂ ಉದ್ಯಮಂ ಚಕ್ರುಃ. ಜೃಂಭಕರೇ ಮೊದಲಾದ ರಾಕ್ಷಸರ ಗುಂಪನ್ನ ಉಶನಸ್ ಜೊತೆಗಿಟ್ಟುಕೊಂಡು, ಅವರಷ್ಟೇ ಅಲ್ಲ, ಸಮಸ್ತ ದೈತ್ಯದಾನ, ಆ ಪಕ್ಷದವರು ಈ ಪಕ್ಷದವರು ಅಂತಿಲ್ಲ, ಎಲ್ಲಾ ಪಕ್ಷದವರು ಒಟ್ಟಾದ್ರು, ರಾಕ್ಷಸರು, ದೈತ್ಯರು, ದಾನವರು, ಅಷ್ಟೂ ಜನ ಎಲ್ಲ ಏಕಮುಖವಾದ ಚಿಂತನೆ. ಒಟ್ಟು ನಾವು ಇಷ್ಟಪಟ್ಟದ್ದು ಏನೇನು ಸ್ವತಂತ್ರವಾಗಿ ಬದುಕುವುದು ಅಂತಿದೆ, ಅದಕ್ಕೆ ತೊಂದರೆ ಆಗುವಂತದ್ದನ್ನೇ ಏನಿದ್ರು ಕೂಡ ನಾಶ ಮಾಡಬೇಕು ಅಂತ ಎಲ್ಲಾ ಪಾರ್ಟಿ ಒಟ್ಟಾಗ್ಬಿಟ್ಟು. ಬಹಳ ವಿಚಿತ್ರವಾದ ಪ್ರಕರಣ ಇದು. ಇಲ್ಲಿಯೂ ಕೂಡ ನಮ್ಮ ದೇಶದೊಳಗೆ ನಾವೇ ಇಬ್ಬಾಗವಾಗುವ ಪ್ರಸಂಗ ಹೇಗೆ ಬಂದು, ಗುಲಾಮ ಅಂತ ಕೆಲವರು, ಅಂಧಭಕ್ತ ಅಂತ ಕೆಲವರು, ಹೀಗೆ ಅದೇನೇನೋ ಶಬ್ದಗಳಾಗಿ ಸಮಾಜವನ್ನ ಒಂದು ರೀತಿ ಒಡಿತಾ ಹೋಗುತ್ತೋ, ಅವರಿಗೆ ಎಷ್ಟು ರೀತಿಯಲ್ಲಿ ಒಡಿಲಿಕ್ಕೆ ಸಾಧ್ಯವೋ ಅಷ್ಟು ರೀತಿಯಲ್ಲಿ ಒಡೆಯುವುದಕ್ಕೆ ಇದೊಂದು ದಾರಿ. ಭಾಷೆಯಿಂದ ಹೊಡಿತಾರೆ, ಜೆಂಡರ್ನಿಂದ ಹೊಡಿತಾರೆ, ಜನರೇಷನ್ ಇಂದ ಹೊಡೆಯುವುದು ಈಗ ಹೊಸ. ಜನರೇಷನ್ ಗ್ಯಾಪ್ ಅಂತ ಹೇಳಿ ಇಬ್ಬರ ಮಧ್ಯೆ ಆತಂಕವನ್ನು ಮೂಡಿಸಿದ್ರೆ ಆವಾಗ ಅವ್ರ ಮಾತು ಇವ್ರು ಕೇಳಲ್ಲ. ಅದರಿಂದಾಗಿ ದೇಶ ತನ್ನಿಂದ ತಾನೇ ಬಿದ್ದೋಗುತ್ತೆ. ವಸ್ತುತಃ ಒಂದಕ್ಕೊಂದು ಪೂರಕವಾಗಿರ್ಬೇಕಿತ್ತು, ಒಂದಕ್ಕೊಂದು ವಿರುದ್ಧವಾಗಿದೆ. ಆಕ್ರೋಶದಿಂದ ಈಗ ಕಿರುಚಿದ ಯಾರಿಗೂ ನಾಳೆ ಅಧಿಕಾರ ಕೊಟ್ರೆ ಇದನ್ನ ನಡೆಸ್ಲಿಕ್ಕೆ ಬರಲ್ಲ, ಬಹಳ ಕಷ್ಟ. ಅದಷ್ಟು ಸುಲಭ ಆಗಿದ್ದಿದ್ರೆ ಎಷ್ಟೋ ಜನ ಎಷ್ಟೋ ತರ ರಾಜರಾಗಿ ಹೋಗ್ತಿದ್ರು. ಅದಕ್ಕೊಂದು ದೇಶದ ಪೂರ್ವದ ಇತಿಹಾಸದ ಬಗ್ಗೆ ಗೊತ್ತಿರಬೇಕು. ಈ ದೇಶದ ವ್ಯಕ್ತಿಯೇ ಏನ್ ಮಾಡಿದ್ದಾನೆ ಅಂತಾನೆ ಗೊತ್ತಿಲ್ಲದವರು, ಎಷ್ಟು ಅಭಿವೃದ್ಧಿಯ ಕ್ರಮಗಳಾಗಿದ್ರು ಅದನ್ನ ಒಪ್ಪದವರು, ನಾಳೆ ಇವ್ರು ಎಂಥ ಆಡಳಿತವನ್ನ ಕೊಡಬಹುದು ಇಂಥ ಹುಚ್ಚರು ಅಕಸ್ಮಾತ್ ಅಧಿಕಾರಕ್ಕೆ ಬಂದು ನಿಂತ್ರೆ. ಕೆಲವರು ಯುವರಾಜರು ಇರ್ತಾರೆ, ಸಾಯೋ ತನಕನೂ ಯುವರಾಜರಾಗೇ ಇರ್ತಾರೆ. ಈ ಯುವಕ ಸಂಘ ಅಂತ ಇರುತ್ತೆ, ಅದ್ರಲ್ಲೆಲ್ಲ 80 ದಾಟಿದವರೇ ಇರ್ತಾರೆ. ಹಾಗೆ ಇವ್ರು ಯಾವತ್ತೂ ಕೂಡ ನೆಕ್ಸ್ಟ್ ಜನರೇಷನ್ ಅವ್ರಿಗೆ ಸಮಸ್ಯೆ ಬಂದಾಗ ಅವರು ಹಾಗೆ ಮಾಡುದು. ಆದ್ರೆ ಕನಿಷ್ಠ ಪಕ್ಷ ಈಗ ಒಂದಕ್ಕೊಂದು ಹೊಂದಾಣಿಕೆ ಇದ್ದಾಗ ಏನೋ ಸಣ್ಣ ಪುಟ್ಟ ಒಳ ಜಗಳಗಳು ಇರ್ತವೆ, ನಡೆದು ಹೋಗುತ್ತೆ. ಆದ್ರೆ ಅದನ್ನ ಈ ಮೂರನೇವನ ಕೈಗೆ ಕೊಟ್ಟು ಅವನು ಸಹಾಯ ಮಾಡ್ತಾನೆ ಅಂತ ಅವನ ಜೊತೆಗೆ ಅನರ್ಥಕ್ಕೆ ಕೈ ಹಾಕುವುದು, ಇದು ಅಪಾಯಕಾರಿಯಾದ ಚಿಂತನೆ ಎನ್ನುವುದನ್ನ ನಾವು ಇವತ್ತೇನ್ ನೋಡ್ತೇವೆ ಅದು ಅವತ್ತೇ ನಡೆದು ಹೋಗಿತ್ತು ಅನ್ನುವ. ಯಾಕೆಂದ್ರೆ ಬೃಹಸ್ಪತ್ಯಾಚಾರ್ಯರು ಒಳ್ಳೆಯವನು, ಈ ಕಡೆಯಿಂದ ಚಂದ್ರನು ಒಳ್ಳೆಯವನು. ಆದ್ರೆ ಅವರಿಬ್ಬರ ನಡುವೆ ನಡೆದ ಗಲಾಟೆ ದೈತ್ಯರಿಗೆ ಲಾಭ ಆಯ್ತು. ಇದ್ದಕ್ಕಿದ್ದಾಗೆ ಶುಕ್ರಾಚಾರ್ಯ ಆ ಕಡೆ ಸೇರ್ಕೊಂಡ್ಬಿಟ್ರು. ಅವ್ರು ಸೇರ್ಕೊಂಡಾಗ ದೈತ್ಯರಿಗೆ ದಾನವರಿಗೆ ಬಲ ಬಂತು. ದೈತ್ಯರು ಸೇರ್ಕೊಂಡ್ರು, ದಾನವರು ಸೇರ್ಕೊಂಡ್ರು, ರಾಕ್ಷಸರು ಸೇರ್ಕೊಂಡ್ರು, ಭೂತಗಳು, ಪ್ರೇತಗಳು, ಪಿಶಾಚಗಳು ಎಲ್ಲ ಸೇರ್ಕೊಂಡ್ಬಿಟ್ರು ಚಂದ್ರನ ಪಕ್ಷಕ್ಕೆ. ಇವತ್ತು ನಡೀತಾ ಇರೋದು ಅದೇ. ಉದ್ದೇಶ ಒಳ್ಳೇದೇ ಇರ್ಬೋದು, ನನ್ನ ಉದ್ದೇಶವನ್ನು ತಪ್ಪು ಅಂತ ಹೇಳ್ತೀನಿ. ಅದಕ್ಕೆ ಪ್ರತಿಕ್ರಿಯಿಸುವ ರೀತಿ ಇದೆಯಲ್ಲ, ಒಬ್ಬ ದೇಶದ ಪ್ರಧಾನಿಯನ್ನ ಅತ್ಯಂತ ತುಚ್ಛವಾಗಿ ಸಾರ್ವಜನಿಕವಾಗಿ ಸೈನ್ಯವನ್ನ ಬೈಯುವುದು, ದೇಶವನ್ನ ಬೈಯುವುದು,
ಉಳಿದ ಧರ್ಮಗಳೇ ಸರಿ ಅಂತ ಬೊಗಳುದು, ಇದೆಲ್ಲ ಅಸಭ್ಯವಾದ ಅಸಾಂವಿಧಾನಿಕವಾದಂತಹ ಪ್ರಯೋಗ. ಇದು ಎಲ್ಲ ಕಾಲಕ್ಕೂ ನಡೆಯುತ್ತೆ. ನಡೆದಾಗ ಅದರ ಪರಿಣಾಮ ಏನಿರುತ್ತೆ ಅನ್ನೋದನ್ನು ಕೂಡ ನಾವು ಈ ಕಥೆಯಲ್ಲಿ ಮುಂದೆ ನೋಡ್ತೇವೆ. ನಾಳೆ ಅದರ ಅನುಸಂಧಾನವನ್ನು ಮಾಡೋಣ ಅಂತ ಹೇಳ್ತಾ ಶ್ರೀ ಹರಿಪ್ರಿಯ ರಾಮಕೃಷ್ಣ ಅರ್ಪಣಮಸ್ತು.